स्वागत है आपका बी न्यूज नेशन में। मैं हूं आबिद हुसैन शेख। सिंदगी पुलिस थाना मामला, पीएसआई सहित 4 पीसी सस्पेंड। एसपी का आदेश। 2 दिन पहले हुए बीजापुर जिला सिंदगी पुलिस थाने में अत्याचार के आरोप में लाए गए व्यक्ति ने टॉयलेट में खुदकुशी की थी, जिस पर परिवार के लोगों ने थाने के बाहर प्रदर्शन करते हुए पुलिस को जिम्मेदार बताया था, जिसके चलते जिला एसपी एचडी आनंद कुमार ने सही तरह से कर्तव्य न निभाने को लेकर सिंदगी पुलिस थाना पीएसआई संगमेश वसमनी, कांस्टेबल एनबी नाद, गुरुराज आनंद पाटिल, पीएल पट्टड़ को मिलाकर 5 पुलिस वालों को सस्पेंड किया है। एसपी आनंद कुमार ने इस मामले को उन्नत जांच के लिए सीआईडी को सौंपे जाने की बात कही है। जिला पुलिस वरिष्ठ अधिकारी आनंद कुमार ने 8/2021 ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ರೇಪ್ ಕೇಸನ್ನು ಆರೋಪಿ ದೇವೇಂದ್ರಪ್ಪ ಸಂಗೋಗಿ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಬರಲಾಗಿತ್ತು. ಆ ವ್ಯಕ್ತಿ ಠಾಣೆಯ ಲಾಕಪ್ನಲ್ಲಿ ಬೆಳಗಿನ ಜಾವ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಂಥ ವ್ಯಕ್ತಿ ಅವನು ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಇದ್ದದ್ದನ್ನು ನೋಡಿದಂಥ ನಮ್ಮ ಸಿಬ್ಬಂದಿಗಳು ಅವನನ್ನು ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಶಿಫ್ಟ್ ಮಾಡಿದರು. ಆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಅಸಾಧ್ಯ, ಹೆಚ್ಚಿನ ಫೆಸಿಲಿಟಿ ಬೇಕಾಗಿದೆ ಅನ್ನುವಂಥದ್ದನ್ನು ಅವರು ತಿಳಿಸಿದಂಥ ನಿಟ್ಟಿನಲ್ಲಿ ದೇವೇಂದ್ರಪ್ಪ ಸಂಗೋಗಿ ಎನ್ನುವಂಥ ವ್ಯಕ್ತಿಯನ್ನು ನಮ್ಮ ವಿಜಯಪುರ ಸರ್ಕಾರಿ ಆಸ್ಪತ್ರೆಗೆ ವರ್ಗಾವಣೆ ಮಾಡಿ ಅಲ್ಲಿ ಟ್ರೀಟ್ಮೆಂಟನ್ನು ಪ್ರಾರಂಭ ಮಾಡಿದ ಕೆಲವೇ ಕ್ಷಣದಲ್ಲಿ ಅವರು ಮೃತಪಟ್ಟಿದ್ದಾರೆ. ಆ ಮೃತಪಟ್ಟಂತಹ ವ್ಯಕ್ತಿ ಠಾಣೆಗೆ ಕರೆದುಕೊಂಡು ಬಂದ ನಂತರ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವನನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಮ್ಯಾನ್ಯುಯಲ್ನಲ್ಲಿ ಹೇಳಿದಂತಹ ನೀತಿ ನಿಯಮಾವಳಿಗಳನ್ನು ಪಾಲನೆ ಮಾಡಿರೋದಿಲ್ಲ ಮತ್ತು ಆತನು ಆತ್ಮಹತ್ಯೆಗೆ ಅನುಕೂಲವಾಗುವಂಥ ಪರಿಕರಗಳನ್ನು ಠಾಣೆಯಲ್ಲಿ ಇಡಬಾರದು ಅನ್ನುವಂಥ ನಿಯಮಾವಳಿ ಕೂಡ ಇದೆ. ಇದ್ದಂಥ ಪಕ್ಷದಲ್ಲಿಯೂ ಸಹ ಇವರು ಅದನ್ನು ಪಾಲನೆ ಮಾಡದೆ ಅವನಿಗೆ ಆತ್ಮಹತ್ಯೆಗೆ ಅನುಕೂಲಕರವಾದಂತಹ ವಸ್ತುಗಳನ್ನು ಅಲ್ಲಿ ಅವನ ಕೈಗೆ ಸಿಗುವಂಥ ರೀತಿಯಲ್ಲಿ ಇಟ್ಟಿದ್ದರಿಂದ ನಾವು ಅವರು ಕರ್ತವ್ಯದಲ್ಲಿ ಲೋಪ ಎಸಗಿರುವಂಥ ಹಿನ್ನೆಲೆಯಲ್ಲಿ PSI ಹೊಸಮನಿ ಮತ್ತು 4 ಜನ ಸಿಬ್ಬಂದಿಗಳನ್ನು ಈಗ ಅಮಾನತುಗೊಳಿಸಲಾಗಿದೆ. ಅದು ನಮ್ಮ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಆದೇಶಗಳನ್ವಯನೇ ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಅವರ ಮೇಲೆ ಎನ್ಕ್ವೈರಿಗಳು ಕಂಡಕ್ಟ್ ಮಾಡ್ತಾರೆ ಮತ್ತು ಈಗ ಪ್ರಕರಣವನ್ನು ಸಹ ಇದು ಕಸ್ಟೋಡಿಯಲ್ ಡೆತ್ ಅಂತೇಳಿ ಕನ್ಸಿಡರ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು CIDಯಿಂದ ತನಿಖೆ ಒಳಪಡಿಸಬೇಕಾಗ್ತದೆ. ಈ ದಿನ CID ಅಧಿಕಾರಿಗಳು ಬರ್ತಾ ಇದ್ದಾರೆ. ಅವರು ಬಂದ ನಂತರ ತನಿಖೆಯನ್ನು ನಾವು ಅವರಿಗೆ ವರ್ಗಾವಣೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಾದಂತಹ SH ಹೊಸಮನಿ PSI ಸಿಂದಗಿ ಪೊಲೀಸ್ ಠಾಣೆ ಮತ್ತು ನೈಟ್ SHO HC 1386 NB ನಾಡ್ ಮತ್ತು ಸೆಂಟ್ರಿ PC ಗುರುರಾಜ್ ಮಶ್ಯಾಲ್, ವಾಚ್ ಮಾಡೋದಕ್ಕೋಸ್ಕರ 2 ಹೆಚ್ಚಿಗಳನ್ನು ಇಡಲಾಗಿತ್ತು. ಆನಂದ್ ಪಾಟೀಲ್ ಮತ್ತು PL ಪಟ್ಟದ್ ಅನ್ನುವಂತಹ ಒಟ್ಟಾರೆ 5 ಜನ ಸಿಬ್ಬಂದಿಗಳನ್ನು ನಾವು ಈಗ ಅಮಾನತು ಮಾಡ್ತಾ ಇದ್ದೇವೆ. ಅದು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ನಿಯಮಾವಳಿಗಳ ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೇವೆ. ಅದು ಎನ್ಕ್ವೈರಿ ನಂತರ ಹೆಚ್ಚಿನ ವಿವರಗಳು. इकरा PU साइंस कॉलेज, आपके भविष्य की हमें है फिक्र। स्टूडेंट के उज्जवल भविष्य के लिए इकरा PU साइंस कॉलेज फर्स्ट PUC और सेकंड PUC के लिए एडमिशन शुरू हो चुके हैं। PCMB और NEET CET कोर्स के ऑफर
चल रहे हैं। यहाँ पर तजुर्बेकार स्टाफ, नए तकनीकी लैब, साथ ही स्टूडेंट को वाहन की सुविधा भी दी जाएगी। तो देर किस बात की, आज ही अपने बच्चों के उज्जवल भविष्य को लेकर रजिस्ट्रेशन करने के लिए 8147652423 पर मिस्ड कॉल करें। इनका पता इकरा पीयूष साइंस कॉलेज, BSNL क्वार्टर्स नियर मनगोली बेस, बीजापुर। अधिक जानकारी के लिए संपर्क करें 9538644299 और 8971021429 पर स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।